ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಏಪ್ರಿಲ್ ತಿಂಗಳ 2ನೇ ವೀಕ್ ನ ಕರೆಂಟ್ ಅಫೇರ್ಸ್ ತಗೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನ ಇಲ್ಲಿ ಡಿಸ್ಕಸ್ ಮಾಡೋಣ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳು. ಪ್ರೀವಿಯಸ್ ಎಲ್ಲ ಮಾಡಿರ್ತಕ್ಕಂಥದ್ದು ಸಪರೇಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಇವೆಲ್ಲ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಮಂತ್ಲಿ ಇದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ದೀಸ್ ಆರ್ ಆಲ್ ಎನ್ವೈರನ್ಮೆಂಟ್ ರಿಲೇಟೆಡ್ ಇದೆ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದು, ಕರೆಂಟ್ ಅಫೇರ್ ಕೇಳಬಹುದು. ಓಕೆ, ಆರೋಗ್ಯ ವನ್ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಆರೋಗ್ಯ ವನ ಅಂತ. ಓಕೆ, ಇದು ಮಹಾನಗರಗಳಲ್ಲಿ ನಗರ ಮೇಲ್ಚಾವಣಿ ಔಷಧೀಯ ಉದ್ಯಾನಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಕಾರ್ಯಗತಗೊಳಿಸುತ್ತದೆ. ಯಾವ ಆಪ್ಷನ್ಸ್ ಕರೆಕ್ಟ್? ಸುದ್ದಿಯಲ್ಲಿದೆ ಇದು. ಆರೋಗ್ಯ ವನ್ ಅಂತಕ್ಕಂಥದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಂದ, ಓಕೆ, ನ್ಯಾಷನಲ್ ಹೈವೇಗಳಲ್ಲಿ ರಾಷ್ಟ್ರೀಯ ಹೈವೇ ಏನಿದೆ ರಸ್ತೆ, ಅಲ್ಲಿ ಸುತ್ತಮುತ್ತ ಒಂದು ಕ್ಲಸ್ಟರ್ಗಳಲ್ಲಿ ಇದನ್ನ ಬೆಳೆಸ್ತಕ್ಕಂಥದ್ದು. ಓಕೆ, ಸೊ ಆಪ್ಷನ್ 1 ಇಸ್ ರಾಂಗ್. ಅಂಡ್ ಇದು ನ್ಯಾಷನಲ್ ಹೈವೇ ಅಥಾರಿಟಿ ಇಂದ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಸಚಿವಾಲಯದಲ್ಲಿ ಬರುತ್ತೆ. ದಿಸ್ ಆಪ್ಷನ್ ಇಸ್ ಆಲ್ಸೋ ಗಾನ್. ಸೊ ಎರಡೂ ಕೂಡ ತಪ್ಪು. ಸೊ ಓಕೆ, ಇದು ಬಿ ಆಗ್ಬೇಕು, ಸಿ ಇದು ಡಿ. ಓಕೆ, ಡಿ ಇಸ್ ದ ರೈಟ್ ಆನ್ಸರ್. ಸೊ ಏನಪ್ಪಾ ಇದು ಅಂತಂದ್ರೆ ಥಿಮ್ಯಾಟಿಕ್ ಮೆಡಿಕಲ್ ಟ್ರೀ ಪ್ಲಾಂಟೇಶನ್ ವೇಕೆಂಟ್ ಲ್ಯಾಂಡ್. ನೋಡಿ, ರಸ್ತೆ ಹೈವೇಗಳು ದೊಡ್ಡ ದೊಡ್ಡ ನ್ಯಾಷನಲ್ ಹೈವೇಗಳಲ್ಲಿ ತುಂಬಾ ಬಿಸಿಲಿರುತ್ತೆ, ಏನು ಸುತ್ತಮುತ್ತ ಎಲ್ಲ ಒಂಥರ ಪಾಳು ಬಿದ್ದಿರತ್ತೆ. ಹಾಗಾಗಿ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಸರ್ಕಾರದ ಯಾವ್ದು ಜಮೀನುಗಳಿದೆ ಅದು ಯುಟಿಲೈಸ್ ಮಾಡ್ಕೊಂಡು ಅಲ್ಲಿ ಒಂದು ಮೆಡಿಸಿನಲ್ ಪ್ಲಾಂಟ್ಸ್ ಗಳು ಬೆಳಿಬೇಕು ಅನ್ನೋ ರೀತಿ. ಒಂದು ಮೆಡಿಸಿನಲ್ ಪ್ಲಾಂಟ್ಸ್ ಇಂದ ಏನಾಗುತ್ತೆ, ಔಷಧಿ ಪಕ್ಷಿಗಳು ಬರ್ತವೆ, ಅಲ್ಲಿ ಸೂಕ್ಷ್ಮ ಜೀವಿಗಳು ಬೆಂಬಲಿಸ್ತಕ್ಕಂಥದ್ದಾಗುತ್ತೆ, ಔಷಧಿ ಮರಗಳ ಪ್ರಭೇದಗಳನ್ನ ಪರಿಚಯಿಸ್ತಂಗಾಗುತ್ತೆ, ಪರಿಸರ ವ್ಯವಸ್ಥೆಗೆ ನಾವು ಸ್ಥಿತಿಸ್ಥಾಪಕತ್ವ ಸಸ್ಟೈನಬಿಲಿಟಿ ಕಾಪಾಡ್ಕೊಳ್ಳಂಗಾಗತ್ತೆ. ಹಂಗಾಗಿ 62.8 ಹೆಕ್ಟೇರ್ಗಿಂತ ಹೆಚ್ಚು 17 ಭೂಭಾಗಗಳಲ್ಲಿ ಇದನ್ನ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದಾರೆ. ಫಸ್ಟ್ ಮಧ್ಯಪ್ರದೇಶ, ಹರಿಯಾಣ, ದೆಹಲಿ, ಆಂಧ್ರ, ಗುಜರಾತ್, ಕರ್ನಾಟಕ, ಒಡಿಶಾ, ತಮಿಳುನಾಡು, ರಾಜಸ್ಥಾನ, ಮಹಾರಾಷ್ಟ್ರ, ಛತ್ತೀಸ್ಗಢ ಈ ರಾಜ್ಯಗಳ ವಿವಿಧ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾಡಬೇಕು ಅಂತ 67,462 ಔಷಧಿ ಮರಗಳನ್ನು ನೆಡಲಾಗುತ್ತೆ. ಇದರಲ್ಲಿ ಇಲ್ಲಿ ಬೇವು, ಆಮ್ಲ, ಇಮ್ಲಿ, ಜಾಮು, ನಿಂಬೆ, ಗುಲಾರ್, ಮಲ್ಸಾರಿ ಈ ತರ ಮುಖ್ಯವಾದ ಔಷಧಿ ಗುಣ ಇರ್ತಕ್ಕಂಥ ಪ್ರಭೇದದ ಮರಗಳನ್ನ ಗಿಡಗಳನ್ನ ಮಾಡ್ತಕ್ಕಂಥದ್ದು. ಓಕೆ, ಯೂಶಲಿ ಎಲ್ಲಿ ಮಾಡ್ತಾರೆ ಇದನ್ನಂದ್ರೆ ನಿಯರ್ ಬೈ ಟೋಲ್ ಪ್ಲಾಜಾಗಳು, ರಸ್ತೆ ಬದಿ ಸೌಲಭ್ಯ, ಇಂಟರ್ಚೇಂಜ್ಗಳು, ಎಕ್ಸ್ಚೇಂಜ್ಗಳು ಏನಿರ್ತವೆ, ಯಾಕಂದ್ರೆ ಅಲ್ಲಿ ಮೇಂಟೆನೆನ್ಸ್ ಕೂಡ ಆಗ್ಬೇಕಲ್ಲ, ನೋಡ್ಕೋಬೇಕು. ಸೊ ನಿಯರ್ ಬೈ ಆ ಕಡೆ ಕಡೆ ಜಂಕ್ಷನ್, ಕ್ಲೋವರ್ ಲೀಫ್ ಜಂಕ್ಷನ್, ರಾಷ್ಟ್ರೀಯ ಹೆದ್ದಾರಿಗಳ ಉದ್ದಕ್ಕೂ ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಇದು ಎನ್ವೈರನ್ಮೆಂಟ್ ರಿಲೇಟೆಡ್ ಕೂಡ. ಹಾಗಾಗಿ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಇದೆಲ್ಲ ಬರುತ್ತೆ ಇದು. ಇಟ್ ಈಸ್ ಅಂಡರ್ ದ ನೋಡಲ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ. ನ್ಯಾಷನಲ್ ಹೈವೇ ಅಥಾರಿಟಿ ಅಡಿಯಲ್ಲಿ ಬರ್ತಕ್ಕಂಥ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಅಲ್ಲಿ ಬರತಕ್ಕಂಥ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ಆರೋಗ್ಯವನ ಇನಿಷಿಯೇಟಿವ್ ಹೇಗೆ ಬರ್ತಾನೆ. ಅಮರಾವತಿ ಬಗ್ಗೆ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಅಮರಾವತಿನ ಆಂಧ್ರದ ಕ್ಯಾಪಿಟಲ್ ಆಗಿ ಮಾಡಲಾಗಿದೆ. ಆಂಧ್ರ ರಾಜ್ಯದ ರಾಜಧಾನಿ. ಸರ್ ಮೊದಲು 3 ಇತ್ತು, 3 ಮಾಡಬೇಕು ಅಂತ ನಡೀತಾನೆ ಇತ್ತು ಇದು ಕತೆ. ಆದ್ರೆ ಇವಾಗ ಈ ಒಂದು ಕಾಯ್ದೆನ ಲೋಕಸಭಾ ಮತ್ತು ರಾಜ್ಯಸಭಾ ಅಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಸಿಗ್ನೇಚರ್ ಮಾಡಿದ್ದಾರೆ. ಓಕೆ, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಅಮರಾವತಿ ಇತಿಹಾಸ ಕೇಳಬಹುದು, ನಿಮಗೆ ಸುದ್ದಿಯಲ್ಲಿದೆ. ಅಮರಾವತಿ ಎಲ್ಲಿ ಬರುತ್ತೆ ಅಂತ ಕೇಳಬಹುದು. ಓಕೆ, ಇದು ಶಾಸವಾಹನ ರಾಜವಂಶದ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಿತ್ತು ಶಾತನಹಾರ ಕಾಲದಲ್ಲಿ. ಚೀನಿ ಪ್ರವಾಸಿ ಫಾಹಿಯಾನ್ ಅಮರಾವತಿ ಭೇಟಿ ನೀಡಿ ಅದರ ಹಿಂದೂ ದೇವಗಳನ್ನು ವಿವರಿಸಿದರು. ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ನಾ ಪದೇ ಹೇಳ್ತೇನೆ ಸ್ನೇಹಿತರೆ, ಕರೆಂಟ್ ಅಫೇರ್ ಅಂತ ತಕ್ಷಣ ಬರೀ ಕರೆಂಟ್ ಅಫೇರ್ ಅಲ್ಲ, ಕರೆಂಟ್ ಅಫೇರ್ ರಿಲೇಟೆಡ್ ಸ್ಟ್ಯಾಟಿಕ್ ಪೋರ್ಷನ್ ನಲ್ಲಿ ನಿಮಗೂ ಕೂಡ ಕೇಳ್ತಾನೆ. ಇತಿಹಾಸ ಮತ್ತೆ ಭೂಗೋಳದಾಗಿರ್ಬೋದು, ಎಕಾನಮಿ ಆಗಿರ್ಬೋದು, ಎನ್ವೈರನ್ಮೆಂಟ್ ಆಗಿರ್ಬೋದು. ಓಕೆ, ಹಾಗಾಗಿ ಎಲ್ಲನೂ ತಿಳ್ಕೊಂಡಿರ್ಬೇಕು. ಸೊ ಆಪ್ಷನ್ 1 ಇಸ್ ಕರೆಕ್ಟ್, ಆಪ್ಷನ್ 2 ಇಸ್ ರಾಂಗ್. ಯಾಕೆ ಆಪ್ಷನ್ 2 ರಾಂಗು? ಪಾಯಾನ್ ಅಲ್ಲ, ಯಾರು ಹೋಗಿದ್ರು ಅಲ್ಲಿಗೆ, ವಿಸಿಟ್ ಯಾರು ಮಾಡಿದ್ರು ಹೇಳ್ತೀರಾ? ಸುವಾನ್ ಜಾಂಗ್ ಆ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿಂದ ಬೌದ್ಧ ಸ್ಥಾಪನೆಯನ್ನ ದಾಖಲಿಸಿರ್ತಕ್ಕಂಥದ್ದು. ಹಿಂದೂ ದೇವಾಲಯ ಬೌದ್ಧ. ಯಾಕಂದ್ರೆ ಅಮರಾವತಿ ಸ್ತೂಪ ಇದೆ, ಕಣ್ಣು ಮುಚ್ಕೊಂಡು ನೀವು ಅದನ್ನ ಯೋಚನೆ ಮಾಡಬೇಕು. ಇಲ್ಲಿ ಹಿಂದೂ ಒಂದು ಪಾಹಿಯಾನ್ ಆಯ್ತು, ಇನ್ನೊಂದು ಹಿಂದೂ ಅಂತಿತ್ತು, ನೋ, ಬೌದ್ಧ. ಓಕೆ, ಸೊ ಫಸ್ಟ್ ಏನಪ್ಪಾ ಇದು ಅಂತ ನೋಡಿದ್ರೆ ಫಸ್ಟ್ ಕರೆಂಟ್ ಅಫೇರ್ ನೋಡ್ಬೋಣ. ದ್ರೌಪದಿ ಮುರ್ಮು ಅವರು ಕೂಡ ಈ ಒಂದು ಅಪ್ರೂವ್ ಆಗಿರ್ತಕ್ಕಂಥ ಬಿಲ್ಗೆ ಕಾಯ್ದೆಯಾಗಿ ಒಂದು ಸಿಗ್ನೇಚರ್ ಆಗಿ ಈ ಬಿಲ್ ಈಗ ಕಾಯ್ದೆ ಆಗಿದೆ. ಆಂಧ್ರ ಪ್ರದೇಶ ಪುನರಚನೆ ತಿದ್ದುಪಡಿ ಕಾಯ್ದೆ ಅಂತೇಳಿ. ನಿಮ್ಗೆ ಗೊತ್ತಿದೆ, ಚಂದ್ರಬಾಬು ನಾಯ್ಡು ಬಿಜೆಪಿಗೆ ಹತ್ರ ಸೊ ಪಾಸ್ ಮಾಡಿದ್ರು, ಫಟಾಫಟ್ ಅಂತ ಆಯ್ತು, ಕೆಲಸ ಮುಗೀತು.
ಮೊದಲು 3 ರಾಜಧಾನಿ ಮಾಡ್ಬೇಕು ಅಂತ ಡಿಸ್ಕಷನ್ ನಡೀತಾ ಇತ್ತು. ಯಾವಾಗ ಇವ್ರಕ್ಕಿಂತ ಹಿಂದೆ ಸರ್ಕಾರ ಇದ್ದಾಗ ಅಲ್ವಾ, ಜಗನ್ ಇದ್ದಾಗ ವೈಜಾಗ್ ಮಾಡಬೇಕು, ಅಮರಾವತಿ ಮತ್ತು ಕರ್ನೂಲ್ ಇದ್ರ 3 ರಾಜಧಾನಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಫಸ್ಟ್ ವೈಜಾಗ್ನ ಒಂದು ಕಾರ್ಯಾಂಗೀಯ ವ್ಯವಸ್ಥೆ ಆಗಿ, ಅಮರಾವತಿನ ಶಾಸಕಾಂಗ ಅಂದ್ರೆ ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ಗೆ ಅಂತ ಹೇಳಿ, ಕರ್ನೂಲ್ನ ನ್ಯಾಯಾಂಗ ವ್ಯವಸ್ಥೆಗೆ ಮಾಡಬೇಕು ಅಂದ್ಕೊಂಡ್ರು. ಇವಾಗ ಏನಿಲ್ಲ, ಎಲ್ಲ 3 ಕೂಡ ಎಲ್ಲಿ ಬರುತ್ತೆ ಸರ್? ಅಮರಾವತಿಯಲ್ಲೇ ಬರ್ತಕ್ಕಂಥದ್ದು. ಇನ್ನು ಅಮರಾವತಿ ಬಗ್ಗೆ ನೋಡಿದ್ರೆ ಎಲ್ಲಿದೆ? ಓಕೆ, ಇಲ್ಲಿ ನೋಡ್ಬೋದು, ಅಮರಾವತಿ ಬಂದು ಇಲ್ಲಿ ಬರುತ್ತೆ, ಕರ್ನೂಲ್ ಡಿಸ್ಟಿಕ್ ಹತ್ರ ಬರುತ್ತೆ. ಕರ್ನೂಲ್ ಗುಂಟೂರು ಅಲ್ಲ ಸರ್, ಕರ್ನೂಲ್ ಅಲ್ಲ, ಗುಂಟೂರು ಡಿಸ್ಟಿಕ್ ಹತ್ರ ಬರುತ್ತೆ. ಓಕೆ, ಸೊ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಅಮರಾವತಿ. ಇದು ಎಲ್ಲಾ ಇದು ಕೂಡ ಒಂದು ಸಿಂಗಲ್ ರಾಜಧಾನಿಯಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು ಕೃಷ್ಣಾ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಯೋಜಿತ ನಗರ. ಓಕೆ, ಇದು 2014ರಲ್ಲಿ ಏನು ತೆಲಂಗಾಣ ಆಂಧ್ರ ವಿಭಜನೆ ಆಯಿತು, 10 ವರ್ಷಕ್ಕೆ ತನಕ ಮಾತ್ರ. 2024-25 ಅವಾಗ ಅಲ್ಲಿ ತನಕ ಮಾತ್ರ ಹೈದರಾಬಾದ್ನ ಇಬ್ಬರಿಗೂ ಕೊಟ್ಟಿದ್ರು. ಇವಾಗ ಅವ್ರು ಸಪ್ರೇಟ್ ಮಾಡ್ಕೋಬೇಕಾಗಿತ್ತು, ಸೊ ಮಾಡ್ಕೊಂಡಿದ್ದಾರೆ. ಓಕೆ, ಇದಕ್ಕೆ 2015ರಲ್ಲೇ ಆ ಟೈಮಲ್ಲಿ ಅಮರಾವತಿಲಿ ಮಾಡಬೇಕು ಅಂತ ಉದ್ದಂಡ ರಾಯು ನಿಲಾಪಾಂನಲ್ಲಿ ಅಡಿಪಾಯ ಹಾಕಿದ್ರು ಚಂದ್ರಬಾಬು ನಾಯ್ಡು. ಆಮೇಲೆ ಬೇರೆ ಸರ್ಕಾರ ಬಂತು, ಅವ್ರು 3 ಕಡೆ ಮಾಡಬೇಕು ಅಂದ್ಕೊಂಡ್ರು, ವೈಜಾಗ್ ಮಾಡಬೇಕು ಅಂದ್ರು, ಆಮೇಲೆ ಬೇರೆ 3 ಮಾಡಬೇಕು ಅಂದ್ರು. ಸೊ ಏನೆಲ್ಲ ಆಗ್ತಾ ಇತ್ತು. ಇನ್ನು ಇದಕ್ಕೆ ಶಾತವಾಹನ ರಾಜವಂಶದ ಪ್ರಾಚೀನ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಈ ಐತಿಹಾಸಿಕ ಇತಿಹಾಸ ನೋಡೋದಾದ್ರೆ 2000 ವರ್ಷಗಳಿಗೂ ಹೆಚ್ಚು ಕಾಲದ ಪ್ರತಿಷ್ಠಿತ ಈ ಅಮರಾವತಿಗಿದೆ. ಇದು ಮಧ್ಯ ಮತ್ತು ದಕ್ಷಿಣ ಮೊದಲ ಮಹಾನಾಳಿತಗಾರರೊಬ್ಬರ ಶಾತವಾಹನ ರಾಜನಾಗಿ ಕಾರ್ಯನಿರ್ವಹಿಸಿತ್ತು 2 ಮತ್ತು 3ನೇ ಶತಮಾನದಲ್ಲಿ. ಮತ್ತೆ ಇಲ್ಲಿ ವಿಶ್ವ ಪ್ರಸಿದ್ಧ ಬೌದ್ಧ ಧರ್ಮಕ್ಕೆ ಸೇರಿರ್ತಕ್ಕಂಥ ಅಮರಾವತಿ ಸ್ತೂಪ ಕೂಡ ನಾವು ಅಲ್ಲಿ ನೋಡಬಹುದು. ಇನ್ನು ಪ್ರಾಚೀನ ಜಾಗತಿಕ ವ್ಯಾಪಾರ ಕೇಂದ್ರ ಕೂಡ ಆಗಿತ್ತು. ಐತಿಹಾಸಿಕ ದಾಖಲೆಗಳು, ರೋಮನ್ ನಾಣ್ಯಗಳು ಅಮರಾವತಿ ರೋಮನ್ ಸಾಮ್ರಾಜ್ಯ ಆಗ್ನೇಯ ಏಷ್ಯಾದೊಂದಿಗೆ ವ್ಯವಹಾರ ಕೇಂದ್ರವಾಗಿತ್ತು ಅಂತ ಕೂಡ ಹೇಳುತ್ತೆ ಆ ರೋಮನ್ ನಾಣ್ಯಗಳು. ಮತ್ತೆ ಧಾರ್ಮಿಕ ಬಹುತ್ವ ಕೂಡ ಇದೆ. ಬರೀ ಅಲ್ಲೊಂದು ನಿಮಗೆ ಬೌದ್ಧ ಅಂತಾನೆ ಏನಲ್ಲ, ಅಮರೇಶ್ವರ ದೇವಾಲಯ ಇದೆ ಅಲ್ಲಿ ನೆಲೆಯಾಗಿದೆ. ಓಕೆ, 5 ಪವಿತ್ರ ಪಂಚರಾಮ ಕ್ಷೇತ್ರಗಳಲ್ಲಿ ಅಮರಾವತಿ ಕೂಡ ಒಂದು ಶಿವನಿಗೆ ಸಮೀಪವಾಗಿರ್ತಕ್ಕಂಥ ಪಂಚರಾಮ ಕ್ಷೇತ್ರಗಳಲ್ಲಿ ಜೈನ, ಹಿಂದೂ, ಬೌದ್ಧ ಈ ತರ ಎಲ್ಲಾ ಒಂದು ಧರ್ಮಗಳ ಒಂದು ಇದು ಕೂಡ ಅದರಲ್ಲಿ ನೋಡಬಹುದು. ಹಾಗಾಗಿ ಧಾರ್ಮಿಕ ಬಹುತ್ವ, ಸಹಿಷ್ಣುವಾದ ಒಂದು ಪ್ರದೇಶ ಅನ್ಬೋದು. ಇದಕ್ಕೆ ಹ್ಯುಯಾನ್ ಅಲ್ಲ, ಸುನ್ವಾನ್ ಜಾಂಗ್ ಅವರು ಭೇಟಿ ಕೊಟ್ಟಿದ್ರು, ಚೀನಾ ಪ್ರವಾಸಿಗ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಇದರ ಇತಿಹಾಸದ ಬಗ್ಗೆ ಹೇಳಿದ್ದೀನಿ ನಿಮಗೆ. ಇದರ ಒಂದು ಭೌಗೋಳಿಕವಾಗಿ ಎಲ್ಲಿದೆ, ಏನು ಎತ್ತ ಅಂತ ಕೂಡ ಹೇಳಿದ್ದೀನಿ, ಯಾವ ನದಿ ದಡದಲ್ಲಿದೆ ಅಂತ ಹೇಳಿದ್ದೀನಿ. ವಿಜಯವಾಡ, ಗುಂಟೂರಿನ ಪ್ರಮುಖ ನಗರ ಕೇಂದ್ರಗಳ ನಡುವೆ ಇರತಕ್ಕಂಥದ್ದು. ಮತ್ತೆ ಇದರ ಇತಿಹಾಸ ಕೂಡ ತಿಳ್ಕೊಂಡಿರಬೇಕು. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಕೇಳಬಹುದು, ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಯಾವುದು? ಅಮರಾವತಿ. ತೆಲಂಗಾಣ ಕ್ಯಾಪಿಟಲ್ ಯಾವುದು? ಹೈದರಾಬಾದ್. ಓಕೆ, ನೆಕ್ಸ್ಟ್ ಬರ್ತೇನೆ. ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ, ರಾಷ್ಟ್ರೀಯವಾಗಿ ನಿರ್ಧರಿಸಲ್ಪಟ್ಟ ಕೊಡುಗೆಗಳು. ಇದಕ್ಕೆ ಸಂಬಂಧಪಟ್ಟಂತೆ NDCಗಳನ್ನು ಪ್ರತಿ 5 ವರ್ಷಗಳೊಮ್ಮೆ ಪರಿಷ್ಕರಿಸಲಾಗುತ್ತದೆ ಮತ್ತು ಹಂತ ಹಂತವಾಗಿ ಹೆಚ್ಚಿನ ಮಹತ್ವಾಕಾಂಕ್ಷೆಯನ್ನು ಮಾಡಲಾಗುತ್ತದೆ. ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ NDCಗಳು ಕಾನೂನುಬದ್ಧವಾಗಿ ಹೊರಸೂಸುವಿಕೆ ಕಡಿತ ಗುರಿಗಳಾಗಿವೆ. ಭಾರತವು 2035ರ ವೇಳೆಗೆ ತನ್ನ GDP ಹೊರಸೂಸುವಿಕೆ ತೀವ್ರತೆ 2005ರ ಮಟ್ಟಕ್ಕೆ 47 ಇಳಿಸಲು ಬದ್ಧವಾಗಿದೆ. ಸಿ, ಇಂಡಿಯಾ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ 2031-31ಗೆ ಸಬ್ಮಿಟ್ ಮಾಡಿದೆ. ಇನ್ನ ಇಂಡಿಯಾಸ್ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ 3.0 ಅಥವಾ 3.1 ಅಂತ ಕರಿತೀವಿ. ಓಕೆ, ಅಂದ್ರೆ 3ನೇದು ಇದು ರಿಪೋರ್ಟ್ ಭಾರತ ಕೊಡ್ತಾ ಇರ್ತಕ್ಕಂಥದ್ದು ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ, ನಿಮ್ಗೆ ಗೊತ್ತಲ್ಲ. ಓಕೆ, ಸೊ ಇಲ್ಲಿ 3 ಆಪ್ಷನ್ಸ್ ಕೂಡ ಕರೆಕ್ಟ್ ಇದೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. 5 ವರ್ಷಕ್ಕೊಂದ್ಸಲ ಸಪ್ರೇಟ್ ಮಾಡಬೇಕು ಸ್ನೇಹಿತರೆ. ಇದು 3.0 ಅಥವಾ 3.0 ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ 2031-35ಕ್ಕೆ ನಾವು ಏನು ಕಾಂಟ್ರಿಬ್ಯೂಷನ್ ನ್ಯಾಷನಲಿ ನಾವು ಏನು ಟಾರ್ಗೆಟ್ ಇಟ್ಕೊಂಡಿದ್ವಿ ಅಚೀವ್ ಮಾಡಬೇಕು ಈ ಒಂದು ಗ್ರೀನ್ ಹೌಸ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ, ನೆಟ್ ಝೀರೋ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು. ಓಕೆ, ಇದು ಪ್ಯಾರಿಸ್ ಅಗ್ರಿಮೆಂಟ್ರಿ ಇಂಡಿಯಾ ಸಿಗ್ನೇಟರ್ ಆಗಿರೋದ್ರಿಂದ ಇದನ್ನ ಕೊಡ್ತಾ ಬರ್ತಾ ಇದೆ ಭಾರತ. ಈ ತರ ನೋಡೋದಾದ್ರೆ ಎಲ್ಲ ದೇಶಗಳು ಅಲ್ಲಿ ಆಗಿರ್ತಕ್ಕಂಥ ಆಲ್ರೆಡಿ ಕೊಟ್ಟಿತ್ತು. ಇಂಡಿಯಾ ಮತ್ತು ಅರ್ಜೆಂಟೈನಾ ಕೊಟ್ಟಿರಲಿಲ್ಲ. ಇವಾಗ G20 ನೇಷನ್ ಅಂತ ನೋಡಿದಾಗ ಅದು ಕೂಡ ಕೊಟ್ಟಿದೆ. ಸೊ ಇದು 2021ರಿಂದ ಗ್ಲೋಬಲ್ ಸ್ಟಾಕೆಟ್ ಅಂತ ಹೇಳಿ ಅವಾಗಲಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬರ್ತಾರೆ ಔಟ್ಕಮ್ಸ್ ಅಡಿಯಲ್ಲಿ. ಯಾಕಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಮಾಡ್ಬೇಕು ಗ್ಲೋಬಲ್ ವಾರ್ಮಿಂಗ್ ಅಂತ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಇದ್ರ ಅಡಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಪ್ರಮುಖವಾಗಿ 3 ನಾನು ಇಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ. ಏನ್ ಡಿಫ್ರೆನ್ಸು ಈಗ ನಂದು ಇದು 3ನೇದು ಅಂತ ಹೇಳೋದು 3.0, 2.0, 1.0 ಏನೇನು ಇತ್ತು ಸಬ್ಮಿಟ್ ಮಾಡಿದ್ವಿ ನಾವು, ಅದರ ಡಿಫ್ರೆನ್ಸ್ ನಾನು ಕೊಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ಇಲ್ಲಿ 3 ಚೇಂಜಸ್ಗಳು ನಾನು ನೋಡ್ಬೋದು ಸ್ನೇಹಿತರ. ಓಕೆ, ಏನದು 3 ನಿರ್ದಿಷ್ಟ ವರ್ಧನೆಗಳು ಅಂದ್ರೆ ನಮ್ಮ GDPಯ ಹೊರಸೂಸುವಿಕೆ. ಯಾಕೆ GDPಯ ಭಾಗವಾಗಿ ನಾವು ಏನೋ ಎಮಿಷನ್ ಮಾಡ್ತೀವಿ, ಅದರ ತೀವ್ರತೆ ಕಡಿತವನ್ನ ಹೆಚ್ಚಳವಾಗಿರ್ತಕ್ಕಂಥದ್ದು. ಮೊದಲು 2020-30ರ ವೇಳೆಗೆ 2005ರ ಮಟ್ಟಕ್ಕೆ 45% ಇತ್ತು. ಈಗ ಅದನ್ನ ಇನ್ನು ಸ್ವಲ್ಪ
ಜಾಸ್ತಿ ಮಾಡಬೇಕು ಅಂತ 2035 ವೇಳೆಗೆ 2005 ಮಟ್ಟಿಗೆ 47%ಗೆ ಅದನ್ನ ಹೊರಸೂಸುವಿಕೆಯನ್ನು ನಾವು ತೀವ್ರತೆಯನ್ನು ಕಡಿತ ಮಾಡಬೇಕು ಅಂತ. ಅಂದ್ರೆ ಈಗ 45% ಇರೋದು 47%ಗೆ ನಾವು ಈಗ ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ವಿದ್ಯುತ್. ಈಗ ಆಲ್ರೆಡಿ ನಮ್ದು ನೋಡೋದಾದ್ರೆ ಎಷ್ಟಲ್ಲಿದ್ದೀವಿ ಈಗ ಹೊರಗೆ ಸೂಸುವಿಕೆ ಅಂತಂದ್ರೆ 52.57% ಸಮಥಿಂಗ್ ಏನೋ ಇದೀವಿ ನಾವು ಆಲ್ರೆಡಿ. ಅರ್ಥ ಆಗ್ತಿಲ್ಲ ಹೇಳ್ತಿರೋದು. ಸೊ ಅದನ್ನ ಇನ್ನೂ ಕಮ್ಮಿ ಮಾಡ್ತಾ ಬರಬೇಕು. ಇನ್ನು ಎರಡನೇದು ಏನಪ್ಪಾ ಚೇಂಜಸ್ ಅಂತಂದ್ರೆ ನಮ್ಮಲ್ಲಿ 60% ಪಳೆಯುಳಿಕೆಯೇತರ ನಾನ್ ರಿನ್ಯೂವೇಬಲ್ ಅಂತ ಏನ್ ಕರಿತೀವಿ ಅದನ್ನ ಮೂಲಗಳಿಂದ 60% ಅಷ್ಟು ನಾವು ಇಂಧನವನ್ನ ಅಂದ್ರೆ ಎನರ್ಜಿನ ನಾವು ಉತ್ಪಾದನೆ ಮಾಡಬೇಕು ಅಂತ 60%. ಈಗ ಆಲ್ರೆಡಿ ನಾವು 50% ಹತ್ರ ಬಂದಿದೀವಲ್ಲ ಸರ್, 52.57% ಆಲ್ರೆಡಿ ನಾವು ಅಚೀವ್ ಮಾಡಿದೀವಿ. ನಿಮ್ಗೆ ಗೊತ್ತಿರ್ಬೇಕಲ್ಲ 2030 ನಮ್ದು ಟಾರ್ಗೆಟ್ ಮಾಡಬೇಕಾಗಿತ್ತು 50%. ಈಗ ಆಲ್ರೆಡಿ ಲಾಸ್ಟ್ ಇಯರ್ 2025ಕ್ಕೆ ನಾವು 52.57 ಅಚೀವ್ ಮಾಡಿದ್ವಿ ಪರ್ಸೆಂಟ್ ನಾನ್ ರಿನ್ಯೂವಬಲ್. ಗೊತ್ತಿರಲಿ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಇನ್ನು ಮೂರನೇ ಚೇಂಜಸ್ ಏನ್ ಮಾಡಿದ್ದಾರೆ ಇದರಲ್ಲಿ 2035 ವೇಳೆಗೆ ಅರಣ್ಯ ಮತ್ತು ಮರಗಳ ಹೊದಿಕೆ ಹೆಚ್ಚಿಸುವ ಮೂಲಕ 3.5 4 ಶತಕೋಟಿ ಟನ್ ಕಾರ್ಬನ್ ಡೈಆಕ್ಸೈಡ್ ಸಮಾನವಾದ ಹೆಚ್ಚುವರಿ ಇಂಗಾಲ ಸಿಂಕ್ ಅನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ 2035, ಯಾಕಂದ್ರೆ ಇದು ನಿಮ್ಗೆ ಗೊತ್ತಿದೆ, ಇದು 2031 ಇಂದ 35 ಟಾರ್ಗೆಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ಒಂದು ಕಾರ್ಬನ್ ಸಿಂಕ್, ಕಾರ್ಬನ್ ಕೊಳ್ಳ ಅಂತ ಏನ್ ಕೇಳ್ತೀವಿ, ಕಾರ್ಬನ್ ನಾವು ಸಿಕ್ವಿಟ್ರೈಸ್ ಮಾಡಬೇಕು. ಅದನ್ನ ಎಷ್ಟು 3.5 ಇದನ್ನ ಈಗ 4 ಲಕ್ಷ ಟನ್ಗೆ ಹೆಚ್ಚುವರಿ ಮಾಡಿದೀವಿ. ಇದು ಹೆಂಗ್ ಮಾಡಕ್ ಸಾಧ್ಯ ಅಂದ್ರೆ ಹೆಚ್ಚು ಕಾಡು, ಅರಣ್ಯ, ಮರಗಳನ್ನ, ಹೊದಿಕೆಗಳನ್ನ ಜಾಸ್ತಿ ನಾವು ಬೆಳೆಸಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ನಾನು ನಿಮಗೆ ಒಂದು ಪ್ರಮುಖವಾಗಿ ಡಿಫ್ರೆನ್ಸ್ ಗಳೇನು, ಓಕೆ, ಮೊದಲು ಎಷ್ಟು ಟಾರ್ಗೆಟ್ ಇತ್ತು ನಮ್ಮ 2015 ಸಬ್ಮಿಟ್ ಮಾಡಿರೋದ್ರಲ್ಲಿ ಅಂತ ನೋಡಿದ್ರೆ 33 ಇಂದ 35% ಇತ್ತು. ನೆಕ್ಸ್ಟ್ 30ರಲ್ಲಿ ಸಬ್ಮಿಟ್ ಮಾಡಿದ್ರೆ 45% ಇತ್ತು. ಯಾವುದು ರಿಡಕ್ಷನ್ ಆಫ್ ಎಮಿಷನ್, GDP, ನಮ್ಮ GDP ಪ್ರಕಾರ ಈಗ 47%ಗೆ ನಾವು ಮಾಡಿದ್ದೀವಿ. ಆಲ್ರೆಡಿ 2020ಕ್ಕೆ 36% ರಿಡಕ್ಷನ್ ಆಗಿದೆ ನಮಗೆ. ಓಕೆ, ಅಟ್ ಕರೆಂಟ್ ಸ್ಟೇಟಸ್. ಹಂಗೆ ನಾನ್ ಫಾಸಿಲ್ ಫ್ಯೂಯಲ್ ಎಲೆಕ್ಟ್ರಿಕಲ್ ಪವರ್ ಇನ್ಸ್ಟಾಲ್ ಮುಖಾಂತರ ಅಥವಾ ಬೇರೆ ಅದರ್ ಸೋಲಾರ್, ಓಕೆ, ಹೈಡ್ರೋ ಅಥವಾ ನ್ಯೂಕ್ಲಿಯರ್ ಅಂತ ನೋಡಿದಾಗ ಇದರಲ್ಲಿ 60% ನಾವು ಅದನ್ನ ಮಾಡಬೇಕು ಅಂತ. ಮೊದಲು 50% ಇತ್ತು, ಇದು ಆಲ್ರೆಡಿ ಅಚೀವ್ ಮಾಡ್ಬಿಟ್ಟಿದ್ದೀವಿ ನಾವು. 2026 ಪ್ರಕಾರ 52.57%. ಆಕ್ಚುಲಿ 2025 ಡಿಸೆಂಬರ್ ಅಲ್ಲಿ ನಾವು 50% ಅಚೀವ್ ಮಾಡ್ಬಿಡ್ತೀವಿ. ಹಂಗೆ ಕಾರ್ಬನ್ ಸಿಂಕ್ ನ ಈಗ 2.5 ಇಂದ 3ಗೆ ಹೋಗಿದ್ವಿ. ಅದನ್ನ 3.5 to 4 ಬಿಲಿಯನ್ ನಾವು ಈಗ ರೈಸ್ ಮಾಡಿದ್ವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಪಕ್ಕಾ ಕ್ವಶನ್ಸ್ ಬರುತ್ತೆ ನಿಮಗೆ ಕರೆಂಟ್ ಅಫೇರ್ ಅಡಿಯಲ್ಲಿ. ಓಕೆ, ನೋಡ್ಕೊಳ್ಳಿ. ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್ ಅಂದ್ರೆ ಏನು ಅಂತ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಅದಕ್ಕೆ ಡಿಫ್ರೆನ್ಸ್ ಕೊಟ್ಟಿನಿ. ಬೇಕಾದ್ರೆ ಡಿಫ್ರೆನ್ಸ್ ರಿಲೇಟೆಡ್ ನೀವು ಇದನ್ನ ಇಟ್ಕೊಂಡು ಬೇಕಾದ್ರೆ ಒಂದು ಕ್ವಶನ್ ನ ಫ್ರೇಮ್ ಮಾಡಿ ಕೊಡ್ಬೋದು ನಿಮ್ಗೆ. ಅರ್ಥ ಆಗ್ತಿದೆಯಲ್ಲ? ಇದನ್ನ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ, ಹಾಗಾಗಿ ಸುದ್ದಿಯಲ್ಲಿದೆ. ಇದು ಏನಪ್ಪಾ ಇದು ಅಂದ್ರೆ ಇಂಡಿಯಾಸ್ ಅಪ್ಡೇಟೆಡ್ ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್ ಫಾರ್ ದ ಪೀರಿಯಡ್ ಆಫ್ 2031 to 35. ಇದನ್ನ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ, ಪ್ಯಾರಿಸ್ ಅಗ್ರಿಮೆಂಟ್ ಅಡಿಯಲ್ಲಿ ನಾವು ಸಬ್ಮಿಟ್ ಮಾಡಬೇಕು. ಓಕೆ, ಮತ್ತೆ ಇಲ್ಲಿ ನಾವು ನೋಡೋದಾದ್ರೆ ನಾನು ಆಕ್ಚುಲಿ ಎಲ್ಲ ಆಪ್ಷನ್ ಸರಿ ಅಂತ ಆಗ್ತದೆ. ಆಕ್ಚುಲಿ ತಪ್ಪು. ಆಪ್ಷನ್ 1 and 3 ಮಾತ್ರ ಸರಿ. ಇಲ್ಲಿ ಆಪ್ಷನ್ 2 ತಪ್ಪು. ಇಲ್ಲಿ ಏನಿರುತ್ತೆ, ಪ್ಯಾರಿಸ್ ಒಪ್ಪಂದ ಅಡಿಯಲ್ಲಿ NDCಗಳು ಕಾನೂನುಬದ್ಧವಾಗಿದೆ ಅಂತ ಕೊಟ್ಟಿದ್ದೀನಿ. ಕಾನೂನು ಪದ ನಾಟ್ ಲೀಗಲಿ ಬೈಂಡಿಂಗ್. ಅಂದ್ರೆ ಕಾನೂನುಬದ್ಧ ಅಂದ್ರೆ ಏನು, ಲೀಗಲಿ ಬೈಂಡಿಂಗ್ ಅಂತ ಅಲ್ಲ. ಇಟ್ ಈಸ್ ನಾಟ್ ಲೀಗಲಿ ಬೈಂಡಿಂಗ್ ಅಂದ್ರೆ ಕಾನೂನುಬದ್ಧವಾಗಿಲ್ಲ. ಇದು NDCಗಳು ಕಾನೂನುಬದ್ಧವಾಗಿಲ್ಲ, ಕಾರ್ಯವಿಧಾನ ಬಾಧ್ಯತೆಗಳು ಮಾತ್ರ ಬದ್ಧವಾಗಿದೆ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್, ಆಪ್ಷನ್ 2. ಸೊ 1 and 3 ಇಸ್ ದ ರೈಟ್ ಆನ್ಸರ್. ಪ್ರೊಸೀಜರ್ ಒಂದೇನಿರುತ್ತಲ್ಲ ಅದು ಮಾತ್ರ, ಪ್ರೊಸೀಜರ್ ಹೆಂಗ್ ಮಾಡ್ತೀವಿ ಅನ್ನೋದು ಕಾನೂನುಬದ್ಧ. ಬಟ್ ಗುರಿಗಳನ್ನ ಸಾಧಿಸಲೇಬೇಕು ಅಂತ ಇಲ್ಲ. ಫೈನ್, ಬಟ್ ನಾವು ಅದನ್ನ ಕೊಡ್ತೀವಿ, ಇದನ್ನ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಬನ್ನಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಾಧನಾ ಸಪ್ತಾಹ. ಓಕೆ, ಸಾಧನಾ ಸಪ್ತಾಹ ಅಂತಕ್ಕಂಥದ್ದು ನಮ್ಮ ಮಿಷನ್ ಕರ್ಮಯೋಗಿ ಅಡಿಯಲ್ಲಿ ಬರುತ್ತೆ. ಮಿಷನ್ ಕರ್ಮಯೋಗಿ ಅಂದ್ರೆ ಮಿಷನ್ ಕರ್ಮಯೋಗಿ ಏನು ಸರ್? ಅದು ಏನದು, ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥವರ ಒಂದು ಸ್ಕಿಲ್ ಡೆವಲಪ್ ಮಾಡೋದು, ನಾಗರಿಕ ಕೇಂದ್ರಿತ ಆಡಳಿತ ಮತ್ತು ನಾಗರಿಕ ಸೇವಕರ ಸಾಮರ್ಥ್ಯ, ಸ್ಕಿಲ್ ವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್, ನಾಗರಿಕ ಸಾಮರ್ಥ್ಯವನ್ನು ಉತ್ತೇಜಿಸತಕ್ಕಂಥದ್ದು. ಅಂದ್ರೆ ಈಗೇನು ಬೇರೆ ಬೇರೆ ಕಡೆ ಒಂದು ಅಧಿಕಾರಿಗಳಿದ್ದಾರಲ್ಲ, ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಈಗ ಪ್ರೆಸೆಂಟ್ ಕಂಡೀಷನ್ ಅಡಿಯಲ್ಲಿ. ಸೊ ಅವರು ಒಂದು ಕೆಲಸ ಏನ್ ಮಾಡಬೇಕು, ಅದು ಎಫಿಷಿಯನ್ಸಿ ಜಾಸ್ತಿ ಇರಬೇಕು ಅಂತ ಹೇಳಿ. ಓಕೆ, ಇದು ಬಂದು ಸಾಧನಾ ಸಪ್ತಾಹ ಮಿಷನ್ ಕರ್ಮಯೋಗಿ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಉಪಕ್ರಮ. ಈ ಸಾಧನ ಅಂತಕ್ಕಂಥದ್ದೇನು, ಸಪ್ತಾಹನ ಒಂದು ವಾರ, ಅದಕ್ಕೆ ಇದನ್ನ 2 to 8 ಏಪ್ರಿಲ್ ನಡುವೆ ಇದನ್ನ ಒಂದು ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್ ಆಡಳಿತವನ್ನ ಅವೇರ್ನೆಸ್ ಮೂಡಿಸೋಕೋಸ್ಕರ ಇದು ಮಾಡ್ತಾರೆ. ಸಾಧನ ಅಂದ್ರೆ ಏನು, ಸ್ಟ್ರೆಂಥನಿಂಗ್ ಅಡ್ಯಾಪ್ಟಿವ್, ನೋಡಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಅಡ್ಯಾಪ್ಟಿವ್ ಡೆವಲಪ್ಮೆಂಟ್ ಅಂಡ್ ಹ್ಯೂಮನ್ ಆಪ್ಟಿಟ್ಯೂಡ್ ಫಾರ್ ನ್ಯಾಷನಲ್ ಅಡ್ವಾನ್ಸ್ಮೆಂಟ್. ನೋಡಿ, ಸ್ಟ್ರೆಂಥನಿಂಗ್
ಸ್ಟ್ರೆಂತ್ ಮಾಡೋದು, ಅದನ್ನ ಬಳಸ್ಕೊಳ್ಳೋದು, ಅಡಾಪ್ಟ್ ಮಾಡ್ಕೊಳ್ಳೋದು, ಡೆವಲಪ್ಮೆಂಟ್ ಫಾರ್ ಹ್ಯೂಮನ್ ಆಟಿಟ್ಯೂಡ್, ನಮ್ಮ ಒಂದು ಮಾನವರ ಆಟಿಟ್ಯೂಡ್ ನ ಬಳಸ್ಕೊಂಡು ನ್ಯಾಷನಲ್ ನ ಒಂದು ಇದು ಅಂತಂದ್ರೆ ಏನಂತ, ನೀವು ಫಸ್ಟ್ ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಆಪ್ಟಿಟ್ಯೂಡ್ ಅಂದ್ರೆ ನಿಮ್ಮ ಒಂದು ಸಾಮರ್ಥ್ಯವನ್ನು ವೃದ್ಧಿ ಮಾಡಿಕೊಂಡು ನಮ್ಮ ದೇಶದ ಬೆಳವಣಿಗೆಗೋಸ್ಕರ ನೀವು ಕೆಲಸ ಮಾಡಬೇಕು ಅಂತ. ಕೆಪಾಸಿಟಿ ಬಿಲ್ಡಿಂಗ್ ಏನ್ ಮಾಡ್ತಾರೆ, ಇಟ್ ಈಸ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದು, ಓಕೆ, ಈ ತರದ್ದು ಬೇರೆ ಬೇರೆ ಅಡಿಯಲ್ಲಿ ಮಾಡ್ತಕ್ಕಂಥದ್ದು. ಇದರಲ್ಲಿ ನಾವು ನೋಡೋದಾದ್ರೆ ಲಾಸ್ಟ್ 5 ವರ್ಷದಲ್ಲಿ ಕರ್ಮಯೋಗಿ ಸಾಮರ್ಥ್ಯದ ಮೂಲಭೂತ ಪರಿವರ್ತನೆ 1.5 ಕೋಟಿಗೂ ಹೆಚ್ಚು ಕಲಿಯುವವರು ಐಗೋಟ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ರಿಜಿಸ್ಟರ್ ಆಗ್ತಾರೆ. ಅಲ್ಲಿ ಅವ್ರಿಗೆ ಅವ್ರ ಕೆಲಸಕ್ಕೆ ತಕ್ಕಂತೆ ಅವ್ರ ತಕ್ಕಂತೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು, ಕೋರ್ಸ್ಗಳನ್ನ ಮುಗಿಸ್ಕೊಳ್ತಕ್ಕಂಥದ್ದು, ಇದು ಸರ್ಕಾರದ ವತಿಯಿಂದ ನಡೀತಕ್ಕಂಥದ್ದು. ಓಕೆ, ಸೊ ಇದನ್ನ ಟೆಕ್ನಾಲಜಿ 3 ಸೂತ್ರಾಸ್ ಅಂತ ನೋಡೋದಾದ್ರೆ, ಟೆಕ್ನಾಲಜಿ ಈಗ ಎಮರ್ಜೆನ್ಸಿ ಇದೆ, ಬೇರೆ ಬೇರೆ ಎಮರ್ಜಿಂಗ್ ಟೆಕ್ನಾಲಜಿ ಇದೆ, ಅದ್ರ ಬಗ್ಗೆ ಅವ್ರಿಗೆ ಕೊಡ್ತಕ್ಕಂಥದ್ದು, ಅದನ್ನ ಪಬ್ಲಿಕ್ ಅಲ್ಲಿ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅಲ್ವಾ, ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ ಅದನ್ನ ನೋಡ್ತಕ್ಕಂಥದ್ದು, ಟ್ರೆಡಿಷನಲ್ ನಾಲೆಡ್ಜ್ ನ ಜಾಸ್ತಿ ಮಾಡೋದು, ಟ್ಯಾಂಜಿಬಲ್ ಔಟ್ಕಮ್. ಓಕೆ, ಅಂದ್ರೆ ಅದು ನಾವು ನೋಡ್ಬೇಕು, ಔಟ್ಕಮ್ ಕ್ಲಿಯರ್ ಆಗಿ ಪ್ರಯಾರಿಟಿ ಸೆಕ್ಟರ್ಗಳಲ್ಲಿ ಹೆಂಗೆ ಅದನ್ನ ಹೊರಗೆ ತರ್ತಾರೆ ಅಂತಕ್ಕಂಥದ್ದು, ಅವೆಲ್ಲ ಅವ್ರಿಗೆ ಅಧಿಕಾರಿಗಳಿಗೆ ಕೊಡ್ತಾರೆ ಸ್ನೇಹಿತರೆ. ಸೊ ಇದು ಗೊತ್ತಿರಲಿ, ಸುಮ್ಮನೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಷ್ಟೇ. ನೆಕ್ಸ್ಟ್ ವ್ಯಾಯಾಮ ಸೈಕ್ಲೋನ್ 4, ಇದು ಭಾರತ ಮತ್ತು ಈಜಿಪ್ಟ್ ನ ವಿಶೇಷ ಪಡೆಗಳ ನಡುವೆ ನಡೆಯತಕ್ಕ ಜಂಟಿ ವಿನಿಮಯ ಆಯಾಮ. ಇದು ಕರೆಕ್ಟ್ ಆಪ್ಷನ್. ಓಕೆ, ಎಲ್ಲಿ ನಡೀತಾ ಇದೆ? ಈಜಿಪ್ಟ್ ಅಲ್ಲಿ ನಡೀತಾ ಇದೆ. ಯಾವ ಪ್ರದೇಶ ಹೇಳ್ತೀರಾ? ಈ ವ್ಯಾಯಾಮ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು, ಮರುಭೂಮಿ ಯುದ್ಧ ಮತ್ತು ವಿಶೇಷ ಕಾರ್ಯಾಚರಣೆಗಳ ತಂತ್ರಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇದು ಸಮುದ್ರ ಭದ್ರತಾ ಕಾರ್ಯಾಚರಣೆ ಒಳಗೊಂಡಿರೋ ಮೆಡಿಟರೇನಿಯನ್ ಸಮುದ್ರದಲ್ಲಿ ನೌಕಾ ವ್ಯಾಯಾಮ. ದಿಸ್ ಇಸ್ ರಾಂಗ್. ಇಟ್ ಈಸ್ ನಾಟ್ ನೌಕಾ ವ್ಯಾಯಾಮ. ಕೇವಲ 2, 1 and 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೌಕಾ ವ್ಯಾಯಾಮ ಲ್ಯಾಂಡ್ ಬೇಸ್ಡ್ ಎಕ್ಸರ್ಸೈಸ್. ಇಲ್ಲೇ ನೋಡಿ, ಮರುಭೂಮಿ ಯುದ್ಧ, ಅರೆ ಮರುಭೂಮಿ ಅಂದ್ರೆ ಲ್ಯಾಂಡ್ ಬೇಸ್ಡ್ ಎಕ್ಸರ್ಸೈಸ್. ಇದು 4ನೇ ಆವೃತ್ತಿ ಸ್ನೇಹಿತರೆ, ಅನ್ಯಾಶ್ ನಲ್ಲಿ ನಡೀತಾ ಇದೆ. ಎಲ್ಲಿ? ಈಜಿಪ್ಟ್ ನಲ್ಲಿ. ಭಾರತ ಮತ್ತು ಈಜಿಪ್ಟ್ ನಡುವೆ ನಡೆಯತಕ್ಕಂಥ ಒಂದು ಜಂಟಿ ಆಂಟಿ ಕೌಂಟರ್ ಟೆರರಿಸಂ ಡೆಸರ್ಟ್ ವಾರ್ಫೇರ್ ಟ್ರೈನಿಂಗ್ ಅಂತಾನೆ ಕರಿತೀವಿ. ಓಕೆ, ಸೊ ಇದ್ರ ಬಗ್ಗೆ ಕೇಳಬಹುದು, ಒಂದೊಂದ್ಸಲ ಕೇಳ್ತಾನೆ ಇರ್ತದೆ, ಒಂದಿಸಿ ಬರೀ ಹೇಳಿ ನೋಡ್ಕೊಳ್ಳಿ. ಇದು 4ನೇ ಒಂದು ಆವೃತ್ತಿ, ಇದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆ ಮಿಷನ್ ಕಾರ್ಯಾಚರಣೆ ಸಮ್ಮೇಳನ, SMPOS ಅಂತ ಕರಿತೀವಿ, ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ಸ್ ಅಂತ ಕರಿತೀವಿ. ಓಕೆ, ಸ್ಪೇಸ್ ಕ್ರಾಫ್ಟ್ ಮಿಷನ್ಸ್ ಆಪರೇಷನ್ಸ್ 2026. ಇದರ ಸಮ್ಮೇಳನ ಬೆಂಗಳೂರಲ್ಲಿ ನಡೆದಿದೆ. ಬೆಂಗಳೂರು, ಹಂಗಾಗಿ ಇದನ್ನು ಕೇಳುವಂತ ಚಾನ್ಸಸ್ ಇರುತ್ತೆ ಕರ್ನಾಟಕದ ಎಕ್ಸಾಮ್ಗಳಲ್ಲಿ. ಓಕೆ, ಇದು ಯೋಜನೆ, ನಿಯಂತ್ರಕ ಮತ್ತು ದತ್ತಾಂಶ ನಿರ್ವಹಣೆ ಸೇರಿದಂತೆ ಬಾಹ್ಯಾಕಾಶ ನೌಕಾ ಮಿಷನ್ ಕಾರ್ಯಾಚರಣೆ ಮೇಲೆ ಕೇಂದ್ರೀಕರಿಸಿದ ಅಂತಾರಾಷ್ಟ್ರೀಯ ಸಮ್ಮೇಳನ. ಹೌದು ಸರ್, ಎಸ್. ಅಂದ್ರೆ ಈಗ ಹೇಗೆ ನಡೀತಾರೆ ಸ್ಪೇಸ್ ಕ್ರಾಫ್ಟ್ ಗಳಲ್ಲಿ, ಟೆಕ್ನಾಲಜಿ ಹೆಂಗಿದೆ ಹಂಚ್ಕೊಳ್ಳೋದು, ಏನೇನೋ ಹೊಸ ಟೆಕ್ನಾಲಜಿ ಇದೆ, ಏನೇನೋ ಇದಿದೆ, ಏನೇನು ಬರ್ತಾ ಇದೆ, ಅದರ ನಿರ್ವಹಣೆ ಹೆಂಗೆ, ಇದೆಲ್ಲ ಡಿಸ್ಕಷನ್ ನಡೀತಕ್ಕಂಥದ್ದು. ಇದನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಸಂಸ್ಥೆಗಳ ಸಹಯೋಗದೊಂದಿಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಯೋಜಿಸಿದೆ. ಹೌದು, ಇಸ್ರೋ ಕೂಡ ಇದನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. 2020 ಆವೃತ್ತಿ ಭಾರತದಲ್ಲಿ ನಡೆಸಲಾಗ್ತದೆ. ಹೌದು ಸರ್, ಎಲ್ಲ ಆಪ್ಷನ್ಸ್ ಕೂಡ ಇಲ್ಲಿ ಕರೆಕ್ಟ್. ಓಕೆ, ಸೊ ಇದು ಭಾರತದಲ್ಲಿ ಇಸ್ರೋ, ಆಸ್ಟ್ರಾನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಜೊತೆಗೆ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರಾನೌಟ್ಸ್, ಈ 3 ಒಂದು ಜಂಟಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಇದು ನಡೀತಾ ಇದೆ. ಇದರ ಒಂದು ಥೀಮ್ ಏನು ಅಂತ ನೋಡೋದಾದ್ರೆ, ಥೀಮ್ ಆಫ್ ದಿಸ್ ಒಂದು ಸಮ್ಮೇಳನ, ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ ಸಮ್ಮೇಳನ ಥೀಮ್ ಏನು ಅಂದ್ರೆ ಇನ್ನೋವೇಟಿವ್ ವಿಷಯ. ಓಕೆ, ಇದು ಇನ್ನೋವೇಟಿವ್ ಆಪರೇಷನ್ಸ್ ಫಾರ್ ಸ್ಮಾರ್ಟ್ ಅಂಡ್ ಸಸ್ಟೈನಬಲ್ ಸ್ಪೇಸ್ ಮಿಷನ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಜನರೇಷನ್ ಅಂತ. ಮುಂದಿನ ಪೀಳಿಗೆಗೋಸ್ಕರ ಇನ್ನೋವೇಟಿವ್ ಆಗಿ ನಾವೀನ್ಯತೆಯನ್ನು ತಗೊಂಡು ಸ್ಮಾರ್ಟ್ ಅಂಡ್ ಸಸ್ಟೈನಬಲ್, ಓಕೆ, ಸಸ್ಟೈನಬಲ್ ಅಂದ್ರೆ ಸ್ಥಿತಿಸ್ಥಾಪಕತ್ವವಾಗಿ ಸ್ಪೇಸ್ ಮಿಷನ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತೀವಿ ಫಾರ್ ನೆಕ್ಸ್ಟ್ ಜನರೇಷನ್ಗೆ ಅಂತಕ್ಕಂಥದ್ದು ಇದರ ವಿಷಯ ಥೀಮ್. ಓಕೆ, ಇದು ಏನೇನ್ ಮಾಡ್ತಾರೆ ಇಲ್ಲಿ ಮುಂದುವರಿದ ಒಂದು ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ವಿನ್ಯಾಸಗಳ ಬಗ್ಗೆ, ನಕ್ಷತ್ರ ಪುಂಜಗಳ ಬಗ್ಗೆ, ಮಾನವ ಬಾಹ್ಯಾಕಾಶ ಹಾರಣ ಮಿಷನ್ ಬಗ್ಗೆ, ರೋಬೋಟಿಕ್ಸ್ ಬಗ್ಗೆ, ಬಾಹ್ಯಾಕಾಶ ನೀತಿ ಬಗ್ಗೆ, ಚಂದ್ರ ಅಂತರ್ಗ್ರಹ ಪರಿಶೋಧನಾ ಬಗ್ಗೆ ಎಲ್ಲಾ ರೀತಿಯಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೈಬರ್ ಭದ್ರತೆ, ಕೃತಕ ಬುದ್ಧಿಮತ್ತ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ರೀತಿಯಾದ ಡಿಸ್ಕಸ್ ಮಾಡ್ತಾರೆ. ಇಲ್ಲಿ ತುಂಬಾ ಗಳು, ಅವರ ಟೆಕ್ನಾಲಜಿಗಳು ಬರೀ ನಾಸಾ ಒಂದೇ ಅಲ್ಲ, ಜಾಕ್ಸ್ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳು, ರಷ್ಯಾದಾಗಿರ್ಬೋದು, ಕೆನಡಾದಾಗಿರ್ಬೋದು, USA ಆಗಿರ್ಬೋದು, ಅಂದ್ರೆ ಯುರೋಪ್ದಾಗಿರ್ಬೋದು, ಬೇರೆ ಬೇರೆ ಎಲ್ಲಾ ದೇಶಗಳದ್ದು ಕೂಡ ಸ್ಪೇಸ್ ಏಜೆನ್ಸಿಗಳು ಕೂಡ ಇಲ್ಲಿ ಭಾಗವಹಿಸಿದ್ವು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಿ ನಡೆದಿದ್ದು? ಬೆಂಗಳೂರಲ್ಲಿ ನಡೆದಿದ್ದು. ಸೊ ಇದನ್ನ ನೋಡ್ಕೊಳ್ಳಿ. ಅಂಡ್ ದಿಸ್ ಈಸ್ ಇಲ್ಲಿ ಬೆಂಗಳೂರಲ್ಲಿ ನಡೆದಿದ್ದು. ಇದರ ಥೀಮ್, ಓಕೆ, ಥೀಮು ಮೊದಲು ತಿಳ್ಕೋಬೇಕು, ಥೀಮ್ ಬಗ್ಗೆ ಕೇಳ್ತಾರೆ. ಅಂಡ್ ದಿಸ್ ಇಸ್ ಸೆಕೆಂಡ್ ಎಡಿಷನ್, 2ನೇ ಆವೃತ್ತಿ. ಇದು ಸೆಕೆಂಡ್ ಎಡಿಷನ್, ಅದು ಕೂಡ ಗೊತ್ತಿಲ್ಲ. ಇದು ನಾನು ಏನೇ ಹೈಲೈಟ್ ಮಾಡ್ತೀನಿ, ಇಂಥದ್ದೇ ಎಕ್ಸಾಮ್ ಅಲ್ಲಿ ನೀವು ಪಾಯಿಂಟ್ಸ್ ಗಳಾಗಿ ಬರ್ತಕ್ಕಂಥ ಸ್ನೇಹಿತರೆ.
ಫೈನ್ ಸರ್. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಓಕೆ, ಮೌಂಟ್ ಸೆಮರು ಜಪಾನ್ನಲ್ಲಿದೆಯಾ, ಮೌಂಟ್ ಕನ್ಲಾನ್ ಫಿಲಿಪೈನಲ್ಲಿ ಇದೆಯಾ, ರುವಾಂಗ್ ಜ್ವಾಲಾಮುಖಿ ಇಂಡೋನೇಷ್ಯಾ. ನೋಡಿ, ಜ್ವಾಲಾಮುಖಿಗಳಾದಾಗ ಈ ತರ ಪ್ರಶ್ನೆಗಳು ಬರುತ್ತೆ. ಆಕ್ಚುಲಿ ಆಪ್ಷನ್ 3 ಕರೆಕ್ಟ್ ಇದೆ, ಆಪ್ಷನ್ 2 ಕರೆಕ್ಟ್ ಇದೆ, ಆಪ್ಷನ್ 1 ತಪ್ಪು, ಜಪಾನ್ ಅಲ್ಲ ಇದು ಕೂಡ ಇಂಡೋನೇಷ್ಯಾ. ಯಾಕೆ ಅಂತಂದ್ರೆ ಮೌಂಟ್ ಸೆಮರು ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಇದು ಜ್ವಾಲಾಮುಖಿ ಬಂದಿದೆ ಅಂತ. ಹಾಗಾಗಿ ಇಲ್ಲಿ ಕೇವಲ 2, ಯಾವುದೊಂದು ಆಪ್ಷನ್ 2 ಮತ್ತು 3 ಕರೆಕ್ಟ್. ಸೊ ಯಾಕಿದು ಸುದ್ದಿಯಲ್ಲಿತ್ತು ಅಂದ್ರೆ ಇಂಡೋನೇಷ್ಯಾದ ಹೈ ಅಲರ್ಟ್ ಮೌಂಟ್ ಸೆಮರು 1.1 ಕಿಲೋಮೀಟರ್ ಆದ್ರೆ ಆಶ್ ಕ್ಲೌಡ್ ಎಲ್ಲ ಆಗಿರುತ್ತೆ. ಎಲ್ಲಿ ಬರುತ್ತೆ ಇದು? ಜಾವಾ ಹತ್ರ ಬರುತ್ತೆ, ಇಂಡೋನೇಷ್ಯಾದ ಜಾವಾ ಐಲ್ಯಾಂಡ್ ಅಲ್ಲಿ ಬರುತ್ತೆ. ಓಕೆ, ಸೊ ಈ ತರದ್ದು ಸಿಂಪಲ್ ಆಗಿ ಕೇಳ್ತಾರೆ ಒಂದ್ಸಲ, ಕರೆಂಟ್ ಅಫೇರ್ ಅಡಿಯಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಫೈನ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಪುನ್ಸಂಕ್ಷು 2 ಜಲವಿದ್ಯುತ್ ಯೋಜನೆ ಭಾರತದ ಸಹಾಯದಿಂದ ಈ ಕೆಳಗಿನ ಯಾವ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗ್ತದೆ? ಇದು ಸಿಂಪಲ್ ಬೇಸ್ಡ್ ಕರೆಂಟ್ ಅಫೇರ್ ಕೇಳಬಹುದು ನಿಮಗೆ, ಅಥವಾ ನಿಮ್ಗೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಯಾವುದು ಪುನ್ಸಂಕ್ಷು 2 ಜಲವಿದ್ಯುತ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಇದು ಯಾವ ದೇಶ ಅಂತ ಕೇಳಬಹುದು? ಭೂತಾನ್. ಅಥವಾ ನಿಮಗೆ ಬೇಕಾದ್ರೆ ಭೂತಾನ್ ನಲ್ಲಿ ಇತ್ತೀಚೆಗೆ ಭಾರತ ಜಂಟಿಯಾಗಿ ಒಂದು ಹೈಡ್ರೋ ಎಲೆಕ್ಟ್ರೋ ಪ್ರಾಜೆಕ್ಟ್ ಮಾಡ್ತಾ ಇದೆ, ಅದ್ರ ಹೆಸರು ಏನು ಅಂತ ಕೇಳಬಹುದು. ಪುನ್ಸಂಕ್ಷು 2. ಓಕೆ, ಹೆಂಗ್ ಬೇಕಾದ್ರೆ ಕೇಳಬಹುದು. ಸೊ ಇದ್ರ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡೋದು ಬೇಡ. 2 ಅಂದ್ಮೇಲೆ ಒಂದು ಆಲ್ರೆಡಿ ಆಗಿದೆ ಅಂತ. ಎಸ್ ಸರ್, 1200 ಮೆಗಾವ್ಯಾಟ್ ಆಲ್ರೆಡಿ ಕಾರ್ಯಾರಂಭ ಆಗಿದೆ. ಈಗ ಎರಡನೇದು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರೋ ನಮ್ಮ ಮನೋಹರ್ ಕಟ್ಟರ್ ಇದ್ದಾರಲ್ಲ, ಅವರು ಭೂತಾನ್ ಪ್ರೈಮ್ ಮಿನಿಸ್ಟರ್ ಕೂಡ ಮೀಟ್ ಮಾಡಿದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ರು, ಹೋಗಿ ಭೂತಾನ್ಗೆ ಹೋಗಿ. ಆಕ್ಚುಲಿ ಪುನ್ಸಂಕ್ಷು ಅಂತಕ್ಕಂಥದ್ದು ರಿವರ್ ನದಿ ಅದು. ಓಕೆ, ಅಲ್ಲಿ ಭೂತಾನ್ ಅಲ್ಲಿ ಇದು ಪೋಂಚು ಮತ್ತು ಮೋಂಚು ರಿವರ್ ಅಂತಕ್ಕಂಥ 2 ನದಿಗಳ ಸಮ್ಮಿಲನದಿಂದ ಜಂಟಿ ಅಂದ್ರೆ 2 ಸಂಗಮದಿಂದ ಆಗ್ತಕ್ಕಂಥದ್ದು. ಯಾವುದು ಸಹ ಪೋಂಚು ಮತ್ತೆ ಮೋಂಚು ಅಂತಕ್ಕಂಥ ಒಂದು ನೀರಿನ ಒಂದು ಸ್ಟ್ರೀಮ್ಗಳ ಕಾನ್ಫ್ಲುಯೆನ್ಸ್, ಓಕೆ, ಸಂಗಮದಿಂದ ಈ ಪುಂಚುಂಚು ಒಂದು ನದಿ ಬರ್ತಕ್ಕಂಥದ್ದು. ಇದು ಭಾರತಕ್ಕೂ ಹರಿಯುತ್ತೆ ಆಸ್ ಎ ಬ್ರಹ್ಮಪುತ್ರದ ಟ್ರಿಬ್ಯೂಟರಿ ಆಗಿರ್ತಕ್ಕಂಥ. ಇಟ್ ಫ್ಲೋಸ್ ಇಂಟು ಇಂಡಿಯಾ ಆಸ್ ಎ ಬ್ರಹ್ಮಪುತ್ರ ನದಿಯ ಒಂದು ಉಪನದಿ ಕೂಡ ಆಗಿ ಹರಿಯುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನು ಡೀಟೇಲ್ ಕೊಟ್ಟಿದ್ದೀನಿ ಇಲ್ಲಿ. ಎಷ್ಟು ಕಿಲೋವ್ಯಾಟ್, ಏನು ಭಾರತ ಸರ್ಕಾರ ಎಷ್ಟು ದುಡ್ಡು ಆಗುತ್ತೆ, ಅಷ್ಟೊಂದೆಲ್ಲ ತುಂಬಾ ಡೀಟೇಲ್ ಕೇಳಕ್ ಹೋಗಲ್ಲ ನಿಮಗೆ. ಇವಾಗ ಏನ್ ಹೇಳಿದೆ ಅಷ್ಟು ತಿಳ್ಕೊಳ್ಳಿ ಸಾಕು. ಈ ನದಿಯಲ್ಲಿ ಯಾವ ಒಂದು ಇದರಿಂದ ನದಿ ಆಗುತ್ತೆ, ಇದು ಬ್ರಹ್ಮಪುತ್ರದ ಉಪನದಿ ಕೂಡ ಹೌದು. ಎಲ್ಲಿ ಮಾಡ್ತಾ ಇರೋದು? ಭೂತಾನಲ್ಲಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಇಂದಿನ ಅಂಕಿಅಂಶಗಳು ಭಾರತ 2026 ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಬಿಡುಗಡೆ ಮಾಡಿದ್ರು, ಹಾಗಾಗಿ ತಗೊಂಡಿದ್ದೀನಿ. 1-2-3 ಪಾಯಿಂಟ್ ಇದರಲ್ಲಿ ಇಂಪಾರ್ಟೆಂಟ್. ಇದು ಹೊಸ ಮತ್ತು ನವೀಕರಿಸಬಹುದು ಇಂಧನ ಸಚಿವಾಲಯ ಬಿಡುಗಡೆ ಮಾಡಿದೆ. ಇದು ಭಾರತದಲ್ಲಿ ನವೀಕರಿಸಬಹುದು ಇಂಧನ ಉತ್ಪಾದನೆ ಸುಮಾರು 100 ಲಕ್ಷ ಮೆಗಾವ್ಯಾಟ್ಗಳಷ್ಟಿತ್ತು. ನವೀಕರಿಸಬಹುದು ಇಂಧನ ಉತ್ಪಾದನೆ ಗುಜರಾತ್ ಅಗ್ರ ರಾಜ್ಯಸ್ಥವಾಗಿದೆ, ರಾಜಸ್ಥಾನ ಮಹಾರಾಷ್ಟ್ರ ನಂತರ ಸ್ಥಾನದಲ್ಲಿದೆ. ಎಲ್ಲ ಆಪ್ಷನ್ ಇಲ್ಲಿ ರಾಂಗ್, ಯಾವುದೂ ಅಲ್ಲ. ಓಕೆ, ಆಕ್ಚುಲಿ ಇದನ್ನ ಅಂಕಿಅಂಶಗಳ ಭಾರತ ಇಂಧನದ್ದು, ಓಕೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಡಿಯ ಅಲ್ಲ ಇದು ಬರೋದು. ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇದನ್ನ ಬಿಡುಗಡೆ ಮಾಡಿದ್ದು 33ನೇ ಎಡಿಷನ್. ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿ 3 ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಅದು ಬೇಕಾದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಬೇಕಾದ್ರೆ ಇದು ನಿಮಗೆ ಎನರ್ಜಿ ಸ್ಟ್ಯಾಟಿಸ್ಟಿಕ್ ಇಂಡಿಯಾ ಇದು ಯಾರು ರಿಲೀಸ್ ಮಾಡಿದ್ರು ಅಂತ ಕೇಳದೆ ಇದ್ರು ಕೂಡ, ಯಾಕಂದ್ರೆ 33ನೇ ಅವರದ್ದು ಇದು ರಿಲೀಸ್ ಮಾಡಿದ್ದಾರೆ ಸರ್. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಅಂಕಿಅಂಶ ಮತ್ತು ಯೋಜನೆಗಳ ಸಚಿವಾಲಯ ಬಿಡುಗಡೆ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ನಾನು 3 ನಿಮಗೆ ಹೇಳಿದ್ನಲ್ಲ, ರಿನ್ಯೂಬಲ್ ಎನರ್ಜಿ ಈಗ 47 ಲಕ್ಷ ಮೆಗಾವ್ಯಾಟ್ ನಾವು ದಾಟಿದ್ದೀವಿ, ನಾಟ್ 100. ಹಂಗಾಗಿ ಆಪ್ಷನ್ 2 ಇಲ್ಲಿ ತಪ್ಪು, ಆಪ್ಷನ್ 1 ತಪ್ಪು. ಆಪ್ಷನ್ 3 ಯಾಕೆ ತಪ್ಪು ಅಂದ್ರೆ ಇಲ್ಲಿ ರಾಜಸ್ಥಾನ ಟಾಪ್ ಅಲ್ಲಿ ಬರುತ್ತೆ, ಸೆಕೆಂಡ್ ಮಹಾರಾಷ್ಟ್ರ, 3ನೇ ಗುಜರಾತ್, ಮೊದಲನೇ ರಾಜಸ್ಥಾನ. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಕಮೆಂಟ್ ಮಾಡಿ. ಓಕೆ, ಅಂದ್ರೆ ಈ ರಿನ್ಯೂಬಲ್ ಎನರ್ಜಿ ಅಂತ ನಾವು ನೋಡಿದಾಗ ನಮ್ಮಲ್ಲಿ ಆಲ್ರೆಡಿ 47 ಲಕ್ಷದ ಚಿಲ್ಲರೆ ಮೆಗಾವ್ಯಾಟ್ ಅಷ್ಟು ಮಾರ್ಚ್ 31, 2025 ನಾವು ರೀಚ್ ಆಗಿದ್ವಿ. ಈಗ ಇನ್ನೂ ಜಾಸ್ತಿ ಆಗಿದೆ. ಓಕೆ, ಸೊ ಹಾಗಾಗಿ ಇದನ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಮತ್ತೆ ಅತ್ಯಂತ ಹೆಚ್ಚು ರಿನ್ಯೂಬಲ್ ಎನರ್ಜಿ ಇದು ಮಾಡ್ತಾ ಇರ್ತಕ್ಕಂಥ ರಾಜಸ್ಥಾನ ಫಸ್ಟ್, ಸೆಕೆಂಡ್ ಮಹಾರಾಷ್ಟ್ರ, 3ನೇ ಗುಜರಾತ್. ಇದು ಗೊತ್ತಿರಲಿ, ಇದನ್ನ ಕೇಳ್ತಾನೆ. ಆಕ್ಚುಲಿ ಈ ಒಂದು ಲಾರ್ಜ್ ಪವರ್, ವಿಂಡ್ ಪವರ್ ಈ ತರ ಎಲ್ಲ ನೋಡಿದಾಗ ಮ್ಯಾಕ್ಸಿಮಮ್ ಸ್ಟೇಟ್ ಯಾವ್ದು ಮಾಡ್ತಾ ಇರೋದು? ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ಆಮೇಲೆ ಆಂಧ್ರ, ಆಮೇಲೆ ಕರ್ನಾಟಕ, ಮಧ್ಯಪ್ರದೇಶ. ಇಲ್ಲೇ ಕೊಟ್ಬಿಡಿದ್ದೀನಿ ಆರ್ಡರ್ ವೈಸ್, ನೋಡ್ಕೊಂಬಿಡಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಒಂದಿಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ, ಇಷ್ಟ ಆಗಿದೆ ಅನ್ಕೋತೇನೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ನಾನು ಎಕ್ಸಾಮ್ ಬರ್ತಕ್ಕಂಥ ಮಾತ್ರ ಡಿಸ್ಕಸ್ ಮಾಡೋದು. ಹಾಗೆ ಪ್ರೀವಿಯಸ್ ಎಲ್ಲ ಮಾಡಿರ್ತಕ್ಕಂಥದ್ದು ವೀಕ್ಲಿ ಕರೆಂಟ್ ಅಫೇರ್ಸ್ ಈ ವರ್ಷದ ಸಪರೇಟ್ ಇದೆ, ಲಾಸ್ಟ್ ಇಯರ್ ಸಪರೇಟ್ ಇದೆ, ಮಂತ್ಲಿದು ಪ್ರತಿ ವರ್ಷದ ಸಪರೇಟ್ ಪ್ಲೇ ಲಿಸ್ಟ್ ಇರುತ್ತೆ ಸ್ನೇಹಿತರೆ, ರೆಫರ್ ಮಾಡ್ಕೊಳ್ಳಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ PDF ಎನಿವೇಸ್ ನಮ್ಮ ಟೆಲಿಗ್ರಾಮ್ ಸಿಗುತ್ತೆ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪ್ರೀವಿಯಸ್ ಎಲ್ಲ PDFsಗಳು ನಿಮ್ಗೆ ಸಿಗುತ್ತೆ. ಹಾಗೆ ನಾವು ಇನ್ಫಾರ್ಮೇಷನ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ, ಲಿಂಕ್ಗಳನ್ನ ಹಾಕ್ತಾ ಇರ್ತೀವಿ. ಸೊ ನಿಮಗೆ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, ಬೇರೆ ನೋಟಿಫಿಕೇಶನ್ ರಿಲೇಟೆಡ್ ಆಗಿರ್ಬೋದು, ಫಾಲೋ ಮಾಡ್ಕೊಳ್ಳಿ. ಸೊ ಇದ್ರ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ತಗೊಳ್ಳಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.